ತುಲಾರಾಶಿ ನಾವು ನೋಡೋದಿದ್ರೆ ಖಂಡಿತ ತುಲಾರಾಶಿಗೆ ನೋಡಿ ರಾಜಯೋಗ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ವರ್ಷ ತುಲಾರಾಶಿಗೆ ಗುರುಬಲನೂ ಇರಲಿಲ್ಲ, ಈಗ ಶನಿ ಬಲನೂ ಇಲ್ಲ. ಆದರೆ ಒಟ್ಟೊಟ್ಟಿಗೆ ಬಂದಿರೋದು ನಿಮ್ಮ ಒಂದು ನಿಜವಾದ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಒಂದು ರಾಶಿಗೆ ಏನಾಗುತ್ತೆ ಅಂದರೆ ಗುರುಬಲ ಅಥವಾ ಒಂದು ಶನಿ ಗ್ರಹ ಎರಡರಲ್ಲಿ ಒಂದು ಗ್ರಹಗಳು ನಾವು ಇರುವಂಥದ್ದು ನಾವು ಕಾಣ್ಬೋದು. ಅದರಲ್ಲಿ ಈ ವಾರ ವಿಶೇಷವಾಗಿ ಈ ವರ್ಷ ತುಲಾರಾಶಿಯವರಿಗೆ ರಾಜಯೋಗ ಅಂತಲೇ ಹೇಳ್ಬೋದು. ಯಾಕಂದರೆ ತುಲಾ ಲಗ್ನ ಅಥವಾ ತುಲಾ ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಗುರು ಇರುವಂಥದ್ದು, ಇಲ್ಲಂದ್ರೆ 6ನೇ ಮನೆಯಲ್ಲಿ ಶನಿ ಇರುವಂಥದ್ದು, ಗುರುಬಲ ಮತ್ತು ಶನಿ ಬಲ ಒಟ್ಟೊಟ್ಟಿಗೆ ಬಂದಿರುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಶುಭ ಶಕುನ ಅಂತಲೇ ಹೇಳ್ಬೋದು. ಆದರೆ ಎಲ್ಲೊಂದು ಕಡೆ ಲಗ್ನದಲ್ಲಿ ಕುಜ ಮತ್ತು ಬುಧ ಇರುವಂಥದ್ದು, ನೀವು ಆಡದಿರೋ ಒಂದು ಮಾತಿಗೆ ಹೊಣೆ ಆಗ್ತೀರಾ, ಅಥವಾ ಯಾರಿಗೂ ಏನು ಹೇಳದೇ ಇದ್ರೂ ಕೂಡ ನಿಮ್ಮ ಮೇಲೆ ಒಂದು ತಪ್ಪು ಭಾವನೆ, ಎಲ್ಲೊಂದು ಕಡೆ ಒಂದು ಮೋಸ ಮಾಡಿಬಿಟ್ರೋ ಅಥವಾ ನಿಮ್ಮ ಯಾಮಾರಿಸಿದ್ರೋ ಅಥವಾ ತೊಂದರೆ ಕೊಟ್ಟರೋ ಆ ರೀತಿ ಒಂದು ಭಾವನೆ ನಿಮ್ಮ ಮೇಲೆ ಬರುವಂಥ ಸಹಜವಾಗಿ ಇರುತ್ತೆ. ಯಾಕಂದರೆ ಕುಜ ಮತ್ತು ಬುಧ ಎಲ್ಲಿ ಸೇರ್ತಾರೋ ಒಂದು ತೊಂದರೆ ಕೊಡುವಂಥದ್ದು, ಗೊಂದಲ ಕೊಡುವಂಥದ್ದು ಕೂಡ ನಾವು ಕಾಣುವಂಥ ವಿಚಾರ. ಅದೇ ರೀತಿ ನೋಡಿ, ವ್ಯಯಸ್ಥಾನದಲ್ಲಿ ರವಿ ಇರುವಂಥದ್ದು, ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳು ಸಿಕ್ಕಿದ್ರೂ ಕೂಡ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧಗಳು ಅಥವಾ ನೀವೇ ಸ್ವಲ್ಪ ಕೆಲಸಗಳಲ್ಲಿ ಲೇಟ್ ಹೋಗುವಂಥದ್ದು, ಯಾರೋ ಒಬ್ರು ಆರ್ಡರ್ ಕೊಟ್ಟಿರ್ತಾರೆ ಆ ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗದೇ ಇರೋಂಥದ್ದು ಕೂಡ ನಾವು ಕಾಣ್ತೀವಿ. ಅದರಲ್ಲೂ ರಾಜಕೀಯದವ್ರಿಗಂತೂ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ, ಅದರಲ್ಲೂ ದೊಡ್ಡ ದೊಡ್ಡ ಕಂಪ್ನಿಗಳು ಓಪನ್ ಮಾಡಿರೋಂಥವ್ರು, ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಕಾಳುಗಳು ಇಟ್ಕೊಂಡು ಕೆಲಸ ಮಾಡೋವಂಥವ್ರಂತೂ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಗೊಂದಲಗಳು ಕಾಣ್ತಿರ್ತೀವಿ. ಆದರೆ ಲಾಭದಲ್ಲಿ ಕೇತು ಇರುವಂಥದ್ದು, ಶುಕ್ರ ಇರುವಂಥದ್ದು ಕೂಡ ನೋಡಿ, ಲಾಭ ಸ್ಥಾನದಲ್ಲಿ ಯಾವುದೇ ಗ್ರಹಗಳಿದ್ರೂ ಕೂಡ ಒಂದು ಶುಭ ಫಲನ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಅದರಲ್ಲೂ ಶುಕ್ರ ಗ್ರಹ ಇರುವಂಥದ್ದು, ಲಗ್ನಾಧಿಪತಿನೇ ಶುಕ್ರ ಇರುವಂಥದ್ದು ಕೂಡ ಇಲ್ಲೊಂದು ಕಡೆ ಹಿರಿಯ ಅಕ್ಕಂದಿರು ಅಥವಾ ಅಣ್ಣಂದಿರಿಗೆ ನಿಮ್ಮ ಒಂದು ಸಹಾಯ ಹಸ್ತ ನೀಡ್ತೀರಾ, ಅವ್ರಿಗೆ ಹೆಚ್ಚಾಗಿ ಗಮನ ಹರಿಸುವಂಥದ್ದು, ಅವರ ಕಷ್ಟ ಕಾರ್ಪಣ್ಯಗಳಿಗೆ ನೀವು ತುಂಬ ಸ್ಪಂದಿಸುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅವ್ರಿಗೆ ಏನಾದರೂ ಹುಷಾರಿಲ್ಲದೆ ಇರೋವಂಥದ್ದು, ಅವ್ರು ಅಡ್ಮಿಟ್ ಆಗಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋವಂಥದ್ದು, ಹಣದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಸಹಾಯ ಮಾಡೋವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಕೇತು ಇರೋದ್ರಿಂದ ಈ ಸಮಯದಲ್ಲಿ ತುಲಾರಾಶಿಯವರಿಗೆ ಯಾವುದೋ ಒಂದು ಮಂತ್ರ ಅನುಷ್ಠಾನಗಳು ಮಾಡುವಂಥದ್ದು, ಅದು ಯಾವುದಾದ್ರು ಒಂದು ಪೂಜಾ ವಿಧಾನಗಳು ಮಾಡುವಂಥದ್ದು, ಮತ್ತು ಒಂದು ಮಂತ್ರ ಸಿದ್ಧಿಗೆ ಒಂದು ಸರಿಯಾದ ಸಮಯ. ಯಾಕಂದರೆ ಲಾಭ ಸ್ಥಾನದಲ್ಲಿ ಕೇತು ಬಂದಾಗ ಒಂದು ಒಳ್ಳೆ ಗುರು ಸಿಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಸುಮಾರು 28-30 ವರ್ಷ ಆದಮೇಲೆ ನಂತರ ನಮಗೆ ಈ ಕೇತು ನಿಮಗೆ ಲಾಭ ಸ್ಥಾನದಲ್ಲಿ ಬರುವಂಥದ್ದು. ಆಗ ಒಂದು ಒಳ್ಳೆ ಗುರುಗಳು ನಿಮ್ಗೆ ಸಿಕ್ಕಿದಾಗ ಅವ್ರ ಜೊತೆ ಒಂದು ಒಳ್ಳೆ ಒಂದು ವಿಶ್ವಾಸದ ಮಾತುಗಳು, ಅವ್ರನ್ನ ಒಂದು ಗುರುಗಳಾಗಿ ಸ್ವೀಕರಿಸೋದ್ರಿಂದ ಅಥವಾ ಮಂತ್ರ ದೀಕ್ಷೆ ತಗೊಳ್ಳೋದಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಕೂಡ ತಿಳಿಸ್ತೀವಿ. ನೋಡಿ, ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ರಾಹುಕೇತುಗಳ ಪರಿಹಾರ ಮಾಡುವಂಥದ್ದು ಮಾಡಿ, ಜೊತೆಗೆ ಎಲ್ಲೋ ಒಂದು ಕಡೆ ಕುಜನ ಒಂದು ಪ್ರಾರ್ಥನೆ ಮಾಡಿ. ಈ ವಾರ ಕುಜನ ಒಂದು ಪ್ರಾರ್ಥನೆ ಮಾಡಿ, ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಒಂದು ಅನುಕೂಲ ಅಂತಂದು ಕಾಣ್ತೀರಾ. ಮುಖ್ಯವಾಗಿ ಏನಂದರೆ ಶುಕ್ರನ ಒಂದು ಮಂತ್ರ ಹೇಳುವಂಥದ್ದು, ಶುಕ್ರನ ಪ್ರಾರ್ಥನೆ ಮಾಡುವಂಥದ್ದು, ಶುಕ್ರನ ಮೂಲ ಮಂತ್ರ ಹೇಳುವಂಥದ್ದು, ಅದು ಓಂ ಶ್ರೀ ಶುಕ್ರಾಯ ನಮಃ ಅಂತ ಹೇಳುವಂಥದ್ದು ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು.